ಹೊನ್ನಗಿಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ತತ್ವ ಸಂದೇಶ ಕುರಿತು ಇಸ್ಲಾಂ ಧರ್ಮೀಯರಿಗೆ ಹಾಗೂ ಅನ್ಯ ಧರ್ಮೀಯರಿಗೆ ತಿಳುವಳಿಕೆ ನೀಡುವ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 3ರಿಂದ 14ರವರೆಗೆ ರಾಜ್ಯಾದ್ಯಂತ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾಅತ್ ಇಸ್ಲಾಮಿ ಹಿಂದ್ ಜಿಲ್ಲಾ ಘಟಕದ ಅಧ್ಯಕ್ಷ ಮೆಹಬೂಬ್ ಅಲಿ ಬೆಳಗಾನೂರ್ ಸೋಮವಾರರಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನಗರದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಜಮಾಅತೆ ಇಸ್ಲಾಮಿ ಹಿಂದ್ ನೇತೃತ್ವದಲ್ಲಿ ನ್ಯಾಯದ ಹರಿಕಾರ ಮೊಹಮ್ಮದ್ ಪೈಗಂಬರ್ ಶೀರ್ಷಿಕೆ ಅಡಿಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ತಪ್ಪು ಕಲ್ಪನೆಗಳು ಹರಡಲಾಗುತ್ತಿದೆ. ಇದರ ನಿವಾರಣೆಯಾಗಬೇಕಿದೆ. ಧರ್ಮಗಳ ನಡುವೆ ಶಾಂತಿ, ಸೌಹಾರ್ದ, ಸಹೋದರತೆ, ಸಹಾನುಭೂತಿ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಸಾಮಾಜಿಕ ಸಮಾನತೆಗೆ ಆದ್ಯತೆ ನೀಡಿದರು. ಶಿಕ್ಷಣದಲ್ಲಿ ಜ್ಞಾನದ ಜೊತೆ ವೈಚಾರಿಕತೆ ಇರಬೇಕು ಎಂದು ಪ್ರತಿಪಾದಿಸಿದರು. ಮಹಿಳಾ ವಿಮೋಚನಕಾರರಾಗಿದ್ದರು. ಪರಿಸರ ಸಂರಕ್ಷಣೆಗೆ ಒತ್ತು ನೀಡಿದರು. ಪರಧರ್ಮ ಸಹಿಷ್ಣುತೆಗೆ ಆದ್ಯತೆ ನೀಡಿದರು ಎಂದು ಅವರು ಹೇಳಿದರು. 2 ಪುಸ್ತಕ ಬಿಡುಗಡೆ. ಈ ರೀತಿಯ ಅಭಿಯಾನದ ಪ್ರಯುಕ್ತ ಶಾಂತಿ ಪ್ರಕಾಶನದಿಂದ ಪ್ರವಾದಿ ಜೀವನ ಮತ್ತು ಸಂದೇಶಗಳ ಬಗ್ಗೆ ಬೆಳಕು ಚೆಲ್ಲುವ 2 ಹೊಸ ಪುಸ್ತಕಗಳನ್ನು ಅಭಿಯಾನದಲ್ಲಿ ಬಿಡುಗಡೆಯಾಗಲಿವೆ ಎಂದು ವಿವರಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸದಸ್ಯರಾದ ಎಂಡಿ ಅಬ್ದುಲ್ ಖಾದಿರ್, ಯೂಸುಫ್ ಖಾಜಿ, ಯೂತ್ ಮೂವ್ಮೆಂಟ್ ಅಧ್ಯಕ್ಷ ಅಬ್ದುಲ್ ಹಮೀದ್, ಜಾವೀದ್ ಸೊಲ್ಡಾಟರಿಟಿ, ಯೂತ್ ಮೂವ್ಮೆಂಟ್ ಜಿಲ್ಲಾ ಉಪಾಧ್ಯಕ್ಷ ಉಬೈದೂರ್ ರೆಹಮಾನ್ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಗಿಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಈ ಅಭಿಯಾನದ ಘೋಷವಾಕ್ಯ ಏನಿದೆ, ಪ್ರವಾದಿ ಮುಹಮ್ಮದರು ನ್ಯಾಯದ ಹರಿಕಾರ ಅನ್ನುವಂಥದ್ದು. ಈ ಒಂದು ಸಂದೇಶದ ಆಧಾರದ ಮೇಲೆ ನಗರದಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀವಿ. ಇವತ್ತು ಇದು ವಿಚಾರಗೋಷ್ಠಿ ನಡೀತಾ ಇದೆ. ಅದರಂತೆ ಮತ್ತೆ ಸೆಪ್ಟೆಂಬರ್ 4ರಂದು ಒಂದು ಈ ಅಭಿಯಾನದ ಪರಿಚಯ ಕಾರ್ಯಕ್ರಮ ಮುಸ್ಲಿಂ ಧುರೀಣರಲ್ಲಿ ಅಥವಾ ಮುಸ್ಲಿಂ ಸಮಾಜದ ಗಣ್ಯರಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ದೇಶ ಬಾಂಧವರ ಮನೆಗೆ ತೆರಳಿ ಪ್ರವಾದಿ ಮುಹಮ್ಮದರ ಜೀವನ ಮತ್ತು ಸಂದೇಶ ಏನಿತ್ತು ಮತ್ತು ವಿಶೇಷವಾಗಿರ್ತಕ್ಕಂಥ ನ್ಯಾಯದ ಹರಿಕಾರವಾಗಿ ಅವರು ಯಾವ ರೀತಿಯಾಗಿ ಆ ಸಮಾಜದಲ್ಲಿ ನ್ಯಾಯವನ್ನು ಸ್ಥಾಪನೆ ಮಾಡಿದರು ಮತ್ತು ನ್ಯಾಯ ಒದಗಿಸಿಕೊಟ್ಟರು ಮತ್ತು ಇವತ್ತಿನ ಸಮಾಜಕ್ಕೆ ಅವರು ಎಷ್ಟು ಪ್ರಸ್ತುತವಾಗಿದೆ ಎಂಬುದನ್ನು ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಬಿಜಾಪುರ ನಗರದ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ನಾವು ವಿಶೇಷ ಪ್ರಚಾರ ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ. ಮತ್ತು ಒಂದು ಸೀರತ್ ಪ್ರವಚನ, ಪ್ರವಾದಿ ಮುಹಮ್ಮದರ ಜೀವನ ಮತ್ತು ಸಂದೇಶದ ಆಧಾರದ ಮೇಲೆ ಒಂದು ಪ್ರವಚನವೂ ಕೂಡ ಇಲ್ಲೇ ಮಾಡಬೇಕು ಅನ್ನುವಂಥ ನಾವು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅದರಂತೆ ಈ ಅಭಿಯಾನದ ಅಡಿಯಲ್ಲಿ 2 ವಿಶೇಷವಾಗಿರ್ತಕ್ಕಂಥ ಪುಸ್ತಕಗಳನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ಒಂದು ಪ್ರವಾದಿ ಮುಹಮ್ಮದರು ಯಾರು ಮತ್ತು ಪ್ರವಾದಿ ಮುಹಮ್ಮದರು ಈ ನ್ಯಾಯದ ಹರಿಕಾರ ಅನ್ನುವಂಥದ್ದು. ಆ 2 ಪುಸ್ತಕಗಳನ್ನು ನಾವು ಸೆಪ್ಟೆಂಬರ್ 5 ಮತ್ತು 12ರಂದು ಅದನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ. ಅದರಂತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರತಕ್ಕಂಥ ಅನ್ಯ ಧರ್ಮೀಯರ ಗಣ್ಯ ವ್ಯಕ್ತಿಗಳ ಒಂದು ಸಂವಾದ ಕಾರ್ಯಕ್ರಮ ಕೂಡ ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಅದು 11/9/25ರಂದು ಅದು ನಡೀತಾ ಇದೆ. ಅದು ಎಡಿನಾ ಸಂಸ್ಥೆ ಒಂದು ಅಡಿಯಲ್ಲಿ. ಅದರ ಜೊತೆಗೆ ನಾವು ಡಿಗ್ರಿ, ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರಬಂಧ ಸ್ಪರ್ಧೆ ಕೂಡ ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಅದರ ಮೂಲಕ ನಾವು ನಮ್ಮ ಈ ಪ್ರವಾದಿಯವರ ಜೀವನ ಚರಿತ್ರೆಯನ್ನು ಪರಿಚಯಿಸ್ತಾ ಇದ್ದೇವೆ. ಅದರಂತೆ ಈ ಸಮಾಜ ಸೇವಾ ಒಂದು ಘಟಕದ ವತಿಯಿಂದ ಇಲ್ಲಿರ್ತಕ್ಕಂಥ ಅನಾಥ ಆಶ್ರಮಗಳಿಗೆ ಭೇಟಿ ಕೊಟ್ಟು ಅಲ್ಲೇ ಅನಾಥ ಮಕ್ಕಳಿಗೆ ನಾವು ಸಹಾಯ ಮಾಡುವಂಥದ್ದು ಕೂಡ ನಾವು ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ. ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳು ಈ ನಗರದಲ್ಲಿ ವಿವಿಧ ಸಮಾಜ ಸೇವಾ ಚಟುವಟಿಕೆಗಳು, ಸಂವಾದ, ವಿಚಾರಗೋಷ್ಠಿ, ಸಾರ್ವಜನಿಕ ಸಭೆಗಳು,
ಪ್ರಬಂಧ ಸ್ಪರ್ಧೆ, ಈ ಎಲ್ಲ ಈ ಚಟುವಟಿಕೆಗಳ ಮೂಲಕ ಈ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಸಂದೇಶವನ್ನು ಪರಿಚಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೀಗೆ ಈ ಈದ್ ಮಿಲಾದ್ ಅಂದರೆ ಅದು ಒಂದು ಬರೀ ದಿನಾಚರಣೆ ಮಾತ್ರ ಆಗಬಾರ್ದು, ದಿನಾಚರಣೆಗೆ ಮಾತ್ರ ಸೀಮಿತ ಆಗಬಾರ್ದು. ಆ ಮೂಲಕ ಪ್ರವಾದಿಯವರು ಯಾವ ಮಾನವೀಯ ಮೌಲ್ಯಗಳನ್ನು ಈ ಸಮಾಜಕ್ಕೆ ನೀಡಿದರು, ಮನುಕುಲಕ್ಕೆ ನೀಡಿದರು, ಯಾವ ಮೌಲ್ಯಗಳ ಆಧಾರದ ಮೇಲೆ ಪ್ರವಾದಿ ಮುಹಮ್ಮದರು ಒಂದು ಸಮಾಜ ಕಟ್ಟಿದರು, ಒಂದು ರಾಷ್ಟ್ರ ಕಟ್ಟಿದರು, ಅದೇ ಒಂದು ಮಾದರಿ ಏನದ ನಮಗೆ ಎಷ್ಟು ಇವತ್ತು ಪ್ರಶ್ನೆ ಈ ಅಧ್ಯಯನದಡಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ಈ ಜಮಾತ್ ಇಸ್ಲಾಮಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಹಿಂದಿನ ಸುಮಾರು 75 ವರ್ಷಗಳಿಂದ ಈ ಸಂಘಟನೆ ಈ ಭಾರತದಲ್ಲಿ ಈ ವಿವಿಧ ಕಾರ್ಯಕ್ರಮಗಳ ಮೂಲಕ ಇಸ್ಲಾಮಿನ ನಿಜವಾದ ಸಂದೇಶ ಏನು ಎಂಬುದನ್ನು ಇದು ದೇಶ ಬಾಂಧವರಿಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಜಮಾತ್ ಇಸ್ಲಾಮೀನ್ ಇದು ಒಂದು ಮುಸ್ಲಿಮರ ಒಂದು ಸಂಘಟಿತವಾಗಿರ್ತಕ್ಕಂಥ ಒಂದು ಸಂಘಟನೆ. ಈ ಸಂಘಟನೆ ಸ್ಥಾಪನೆ ಆಗಿದ್ದೇ ಈ ಪರಸ್ಪರ ಧರ್ಮಗಳ ಒಂದು ತತ್ವಗಳನ್ನು ಪರಸ್ಪರ ನಾವು ಅರಿತುಕೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶ. ನಾವು ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಇತರ ಧರ್ಮವನ್ನು ನಾವು ತಿಳಿದುಕೊಂಡು ಎಲ್ಲ ಧರ್ಮಗಳನ್ನು ಗೌರವಿಸಿಕೊಂಡು ಸೌಹಾರ್ದತೆಯಿಂದ ನಾವು ಭಾರತವನ್ನು ಕಟ್ಟಬೇಕು ಅನ್ನುವಂಥ ಉದ್ದೇಶ ಈ ಜಮಾತ್ ಇಸ್ಲಾಮಿ ಹಿಂದ್ ಸಂಘಟನೆ ಹೊಂದಿತ್ತು. ಈ ರೀತಿಯಾಗಿ ನಾವು ಬೇರೆ ಧರ್ಮಗಳನ್ನು ನಾವು ಅಧ್ಯಯನ ಮಾಡಬೇಕು, ನಮ್ಮ ಧರ್ಮವನ್ನು ಮತ್ತೊಬ್ಬರಿಗೆ ತಿಳಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳ ಮೂಲಕ, ಅನೇಕ ಸಂವಾದ ಕಾರ್ಯಕ್ರಮಗಳ ಮೂಲಕ, ವಿಚಾರಗೋಷ್ಠಿಗಳ ಮೂಲಕ, ಪತ್ರಿಕೆಗಳ ಮೂಲಕ, ಈ ಸಾಹಿತ್ಯಗಳ ಮೂಲಕ ಜಮಾತ್ ಇಸ್ಲಾಮಿ ಈ ಒಂದು ಕಾರ್ಯ ಇಡೀ ದೇಶದಲ್ಲಿ ಮಾಡ್ತಾ ಇದೆ. ಕರ್ನಾಟಕದಲ್ಲಿಯೂ ಕೂಡ ಇದು ಬಹಳ ಸಕ್ರಿಯವಾಗಿದೆ. ಅದರಂತೆ ಬಿಜಾಪುರ ನಗರದಲ್ಲಿಯೂ ಕೂಡ ಈ ಜಮಾತ್ ಇಸ್ಲಾಮಿಯಿಂದ ಈ ಘಟಕದ ಒಂದು ಶಾಖೆ ಇದೆ. ಅದನ್ನು ಕೂಡ ಬಹಳ ಸಕ್ರಿಯವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಪ್ರವಾದಿಯವರ ಜೀವನ ಚರಿತ್ರೆ ಮತ್ತು ಅವರ ಸಂದೇಶವನ್ನು ಜನರಿಗೆ ತಿಳಿಸಲಿಕ್ಕೆ ಈ ಅಭಿಯಾನವನ್ನು ನಡೆಸ್ತಾ ಇದೆ. ಭೇದ ಭಾವವಿಲ್ಲದೆ ಎಲ್ಲ ಜನರಿಗೂ ನ್ಯಾಯ ಸಿಗಬೇಕು ಮತ್ತು ಕೋಮ ಸೌಹಾರ್ದವನ್ನು ಕಾಪಾಡಿಕೊಂಡು ನಾವು ಹೋಗಬೇಕು. ನಮ್ಮ ದೇಶ ಒಂದು ಮಹಾನ್ ದೇಶವಾಗಿದೆ. ಇದಕ್ಕೆ ಕೆಲವೊಂದು ವಿಶೇಷತೆಗಳಿವೆ. ಸುಮಾರು 75 ವರ್ಷಗಳ ಹಿಂದೆ ನಮ್ಮ ದೇಶದ ಮಹಾಪುರುಷರು ಇದಕ್ಕೆ ಅತ್ಯುತ್ತಮವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಬುನಾದಿ ಏನೆಂದರೆ ಎಲ್ಲ ಜನರಿಗೆ ಯಾವ ಜಾತಿ ಧರ್ಮಗಳ ಭೇದ ಭಾವವಿಲ್ಲದೆ ನ್ಯಾಯ ಸಿಗಬೇಕು, ಅಂದರೆ ನಮ್ಮ ದೇಶದ ಅಭಿವೃದ್ಧಿ ಆಗುತ್ತದೆ. ಇದೇ ಸಂದೇಶ ಇಟ್ಟುಕೊಂಡು ನಾವು ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಇದು ಯಾವುದೇ ಧರ್ಮದ ಪ್ರಚಾರ ಅಲ್ಲ. ಧರ್ಮಗಳಲ್ಲಿರುವಂಥ ತಪ್ಪು ಕಲ್ಪನೆಗಳನ್ನು ದೂರೀಕರಿಸಿ ಅವರಿಗೆ ಸಮೀಪ ತರುವಂಥ ಉದ್ದೇಶ ಈ ಪತ್ರಿಕಾಗೋಷ್ಠಿಯ ಉದ್ದೇಶವಾಗಿದೆ. ನಮ್ಮ ಪ್ರವಾದಿಯಾದ ಮಹಾನ್ ಪ್ರವಾದಿ ಪೈಗಂಬರರು ಕೇವಲ ಮುಸಲ್ಮಾನರ ಪೈಗಂಬರಲ್ಲವರು, ಇಡೀ ಮಾನವ ಕೋಟಿಗೆ ನ್ಯಾಯದ ಹರಿಕಾರಾಗಿ ಬಂದಿದ್ದಾರೆ. ಅವರು ಸುಮಾರು 1500 ವರ್ಷಗಳ ಹಿಂದೆ ಮಕ್ಕಾದಲ್ಲಿ ಜನಿಸಿ ಯಾವ ವಾತಾವರಣದಲ್ಲಿ ಮಕ್ಕಾದಲ್ಲಿತ್ತು ಅದನ್ನು ಸರಿಪಡಿಸಲಿಕ್ಕೆ ಅವರು ತಮ್ಮ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಇದೇ ಈಗ ನಮ್ಮ ಸ್ಥಳೀಯ ಸಂಘಟನೆಯ ಅಮೀರಾದಂಥ ಬೆಳಗಾವಿ ಸಾಹೇಬರು ತಮಗೆ ಹೇಳ್ತಾರೆ, ಅವರು ನ್ಯಾಯದ ಹರಿಕಾರರಾಗಿದ್ದರು. ಇವತ್ತು ಇದರ ಅವಶ್ಯಕತೆ ಯಾಕಿದೆ? ವಿಶೇಷವಾಗಿ ನಮ್ಮ ನಗರದಲ್ಲಿ ಜಾತಿಯ ವೈಷಮ್ಯವನ್ನು ಬಿತ್ತರಿಸಿ ವಿಭಜಿಸುವ ಕೆಲಸ ಮಾಡಲಾಗುತ್ತದೆ. ವಿಭಜಿಸುವ ಕೆಲಸ ಮಾಡುವುದು ನಾವು ಬೇಡ. ಒಗ್ಗಟ್ಟಿನಿಂದ ಜನರನ್ನು ಕೂಡಿಸುವ ಕೆಲಸ ಮಾಡಬೇಕಾಗಿದೆ. ಅದರಲ್ಲಿಯೇ ಸಮಾಜದ ಪ್ರಗತಿ ಇದೆ, ಅದರಲ್ಲಿಯೇ ದೇಶದ ಪ್ರಗತಿ ಇದೆ. ಪ್ರವಾದಿ ಪೈಗಂಬರರು ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಅವರು ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸಿದರು, ಜನರ ಜೊತೆಗೆ ಯಾವ ರೀತಿಯಾಗಿ ವ್ಯವಹಾರ ಮಾಡಿದರು, ಇದರಲ್ಲಿ ಒಂದೆರಡು ಉದಾಹರಣೆ ಅಂತ ಹೇಳ್ತೇನೆ. ಅವರ ಹತ್ರ ಒಂದು ಸಮಸ್ಯೆ ಬಂತು. ಆ ಸಮಸ್ಯೆ ಏನು? ಒಬ್ಬ ಯಹೂದಿ ಮತ್ತು ಒಬ್ಬ ಮುಸಲ್ಮಾನ ತಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಬರುತ್ತಾರೆ. ಅವರು ನಮಗೆ ನ್ಯಾಯ ಒದಗಿಸಬೇಕೆಂದು ಪ್ರವಾದಿಯವರು ಯಹೂದಿಯ ಮಾತನ್ನು ಕೇಳುತ್ತಾರೆ, ಮುಸಲ್ಮಾನರ ಮಾತನ್ನು ಕೇಳುತ್ತಾರೆ. ಆವಾಗ ಅವರು ಕಂಡು ಬರ್ತದೆ ಯಹೂದಿ ಹಕ್ಕಿನ ಮೇಲಿದೆ, ಆದ್ದರಿಂದ ಅವನ ಪರವಾಗಿ ಅವರು ತೀರ್ಪನ್ನು ಕೊಡುತ್ತಾರೆ. ತಾವು ವಿಚಾರ ಮಾಡಬಹುದು, ಯಹೂದಿಗಳು ಆಗಿನ ಕಾಲದಲ್ಲಿಯೂ ಕೂಡ ಬಹಳ ವೈರತ್ವವನ್ನು ಸಾಧಿಸಿದ್ರು. ಆದರೂ ಕೂಡ ಪ್ರವಾದಿಯವರು ಅವನ ನ್ಯಾಯದ ಸಲುವಾಗಿ ನ್ಯಾಯವನ್ನು ಕಾಪಾಡಲಿಕ್ಕಾಗಿ ಅವನ ಹಕ್ಕಿನಲ್ಲಿ ತಮ್ಮ ತೀರ್ಪನ್ನು ಕೊಡುತ್ತಾರೆ. ಇನ್ನೊಂದು ಉದಾಹರಣೆ ಅಂದರೆ ಪ್ರವಾದಿಯವರು ತಮ್ಮ ಅನುಯಾಯಿಗಳ ಜೊತೆ ಕೂಡಿಕೊಂಡಿದ್ದಾರೆ. ಅಷ್ಟರಲ್ಲಿ ಒಬ್ಬ ಯಹೂದಿಯ ಶವ ಬರುತ್ತದೆ.
ಶವ ಬಂದಾಗ ಎದ್ದು ನಿಂತು ಮನ್ನಣೆ ಕೊಡುವುದು ನಮ್ಮೆಲ್ಲರ ಸಂಪ್ರದಾಯ. ಆಗ ಪ್ರವಾದಿಗಳು ಎದ್ದು ನಿಲ್ಲುತ್ತಾರೆ ಆ ಶವಕ್ಕೆ ಮನ್ನಣೆ ಕೊಡಲಿಕ್ಕೆ. ಅವರ ಅನುಯಾಯಿಗಳು ಹೇಳುತ್ತಾರೆ, ಹೇ ಪ್ರವಾದಿಗಳೇ, ಇದು ಶವ ಮುಸಲ್ಮಾನ ಶವ ಅಲ್ಲ, ಇದು ಒಬ್ಬ ಯಹೂದಿಯ ಶವ ಆಗಿದೆ. ಆಗ ಪ್ರವಾದಿ ಹೇಳುತ್ತಾರೆ, ಇದು ಮನುಷ್ಯನ ಶವ ಅಲ್ಲವೇ ಅಂತ. ಮನುಷ್ಯತ್ವಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಇದನ್ನು ನೋಡಬೇಕು ನಾವು. ಈಗಿನ ಕಾಲದಲ್ಲಿ, ಈ ನಗರದಲ್ಲಿ, ಈ ದೇಶದಲ್ಲಿ ಜಾತಿಯ ವಿಷಯವನ್ನು ಬಿತ್ತರಿಸಿ ಏನೋ ಒಂದು ನಮ್ಮಲ್ಲಿ ವಿಭಜಿಸುವ ಕೆಲಸವನ್ನು ಕೆಲವು ದುಷ್ಟ ಶಕ್ತಿಗಳು ಮಾಡುತ್ತಿದ್ದಾರೆ. ಅವರ ಶಕ್ತಿಗಳನ್ನು ನಾವು ನಾಶಗೊಳಿಸಬೇಕು. ಈ ದೇಶದಲ್ಲಿ ಜಾತಿಯ ವಿಷವನ್ನು ಬಿತ್ತುತ್ತಿರುವಂಥ ಶಕ್ತಿಗಳಿಗೆ ನಾಶಪಡಿಸಿ ಒಳ್ಳೆಯ ಕೋಮು ಸೌಹಾರ್ದ ವಾತಾವರಣವನ್ನು ನಿರ್ಮಾಣ ಮಾಡಿ ಸಾಮಾಜಿಕ ನ್ಯಾಯ ಸಲುವಾಗಿ ನಾವು ಕಾಪಾಡಬೇಕಾಗಿದೆ. ಇದಕ್ಕಾಗಿ ಈ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ವಿವಿಧ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇದರಲ್ಲಿ ಪತ್ರಿಕಾಕರ್ತರ ಸಹಾಯ ಅತಿ ಅವಶ್ಯವಾಗಿದೆ. ತಾವು ಸಮಾಜದ ಸುಧಾರಕರಾಗಿದ್ದೀರಿ. ತಮ್ಮ ಬರವಣಿಗೆಯಿಂದ ಇಡೀ ಸಮಾಜದ ತಾವು ಬದಲಾವಣೆಯನ್ನು ಮಾಡುವಂಥ ಶಕ್ತಿ ನಿಮ್ಮ ಪೆನ್ನಿಗೆ ಇದೆ. ಆದ್ದರಿಂದ ತಮ್ಮಲ್ಲಿ ಕಳಕಳಿ ವಿನಂತೇನೆಂದರೆ ಬಹಳ ವಿಸ್ತಾರವಾಗಿ ತಮ್ಮ ಪತ್ರಿಕೆಗಳಲ್ಲಿ ಈ ವಿಷಯವನ್ನು ಪ್ರಕಟಿಸಿ ಕೋಮು ಸೌಹಾರ್ದ ನಮ್ಮಲ್ಲಿ ಕಾಪಾಡಲಿಕ್ಕಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡಲಿಕ್ಕೆ ತಾವು ನಮ್ಮ ಸಹಾಯ ಮಾಡುತ್ತಾರೆ ಅಂತ ಹೇಳಿ ನನ್ನ ಈ 4 ಮಾತನ್ನು ಮುಗಿಸುತ್ತೇನೆ. ವಾಹುರ್ ದಾವಾನ ಒಂದು ಗ್ರೂಪ್ದವರು ಒಂದು 4ನೇ ತಾರೀಕು ಮಾಡಾಕ್ತಾರೆ, ಒಬ್ರು 5ನೇ ತಾರೀಕು ಮಾಡಾಕ್ತಾರೆ. ನೀವು ಇವಾಗ ಪಾರ್ಷಿಯಲ್ ಆಫ್ ಪೇಮೆಂಟ್ ಏನು ಮಾಡಾಕ್ತೀರಿ? ಅದರ ಬಗ್ಗೆ ಕ್ಲಾರಿಫಿಕೇಶನ್ ಯಾಕೆ ಕೊಡೋಂಗಿಲ್ಲ? ಅದರ ಬಗ್ಗೆ ನೀವು ಹೇಳೋದೇ ನೀವು ಎಲ್ಲ ಕೂಡಿ ಬೇಕು ಅಂತೀರಿ, ಎಲ್ಲ ಸಮಾಜ ಜೋಡಿ. ನೀವು ಸಮಾಜದಾಗೆ ಒಪ್ಪಿಲ್ಲ, ಏನು ಮಾಡ್ತೀರಿ ಅಂತ ನೋಡ್ರಿ. ಏನಿದೆ, ನಾವು ಪ್ರವಾದಿ ಅವರ ಸಂದೇಶ ಏನಿದೆ, ನಾವು ಪ್ರವಾದಿ ಸಂದೇಶ ಭಾಯಿಚಾರ ಅಂತ ಅದೇ ಸಂದೇಶ ಪ್ಲಾಟ್ಫಾರ್ಮ್ದಲ್ಲಿ ಅದು ಇಲ್ಲ. ಇದನ್ನ ಹೇಳಕತ್ತೀನಲ್ಲ, ಪ್ರವಾದಿಯವರ ಸಂದೇಶ ಸೋದರಿತದ್ದು ಭ್ರಾತೃತ್ವ ಸಂದೇಶ ಇದೆ. ಆ ಸಂದೇಶವನ್ನು ಜನರಿಗೆ ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಜನರು ಎಷ್ಟರ ಮಟ್ಟಿಗೆ ಅದನ್ನು ಅಳವಡಿಸಿಕೊಂಡು ಭ್ರಾತೃತ್ವ ಸೋದರತ್ವ ತಮ್ಮಲ್ಲಿ ಇದು ಉಂಟು ಮಾಡ್ತಾರ ಅನ್ನೋದು ಅದು ಬೇರೆ ಮಾತಿದೆ. ಆದರೆ ನಮ್ಮ ಕೆಲಸ ಏನದ, ಅದು ಸಹೋದರತ್ವ ಏನಿದೆ ಜನರಿಗೆ ತಿಳಿಸುವಂಥದ್ದು. ಅದಕ್ಕಾಗಿ ನಾವು ಶತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ದೇಶ ಬಾಂಧವರಲ್ಲಿ ಮತ್ತು ಕೋಮು ಸೌಹಾರ್ದವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದಾಗ, ಮತ್ತು ನಮ್ಮ ಸಮಾಜದಲ್ಲಿ ನಾವು ಕೂಡಿಸಲಿಕ್ಕೆ ಈ ಪ್ರಯತ್ನ ಮಾಡುವುದಿಲ್ಲ ಅನ್ನೋದು ಏನಿಲ್ಲ. ಎಲ್ಲ ಸಮಾಜದ ಜನರು ಮನುಷ್ಯರಾಗಿ ಒಂದಾಗಬೇಕು ಮತ್ತು ಈ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬದುಕಬೇಕು ಅನ್ನುವಂಥದ್ದೇ ನಾವು ನಮ್ಮ ಉದ್ದೇಶ. ಈಗ ಟೈಮ್ ಸಮಯ ಅದ, ಇಬ್ರು ಗ್ರೂಪ್ಗೆ ಕೂಡಿಸ್ತೀರಿ ಅಂತ ಕೇಳಾಕತ್ತೀನ. ಇಲ್ಲ, ನೋಡೋಣ, ಪ್ರಯತ್ನ ಮಾಡೋಣ. ಅದ್ರಾಗಿದ್ದೀರಿ ನೀವು MMCದಾಗೆ ಪ್ರಯತ್ನ ಮಾಡಿರೇನ್ರಿ? ಪ್ರಯತ್ನ ನಿನ್ನಿಂದ ಚಾಲು ಆಗತ್ತೆ. ನಿನ್ನೆ ಅವ್ರು ಹೇಳಿದ್ರು, ಅವ್ರಿಗೆ ಹೇಳಿವ್, ನಾವು ಕೇಳಿವ್, ನಿನ್ನೆ ಎಲ್ಲರೂ ಕೇಳಿದ್ರು ಏನ್ರಿ 2 ಯಾಕಂತ. ನೀವು ಇನ್ನೂ ಸಮಯ ಅದ, 4ನೇ ತಾರೀಕು ದೂರ ಇಲ್ಲ, ಎಲ್ಲರೂ ಕೂಡೆ ಮಾಡ್ರಪ್ಪ ಅಂತ ಹೇಳ್ತೀರಿ ಅಂತ. ಮಾಡೋಣ, ಪ್ರಯತ್ನ ಮಾಡೋಣ. ಅಂದ್ರೆ ನಿಮ್ಮಲ್ಲೇ ಕೂಡ ಕನ್ಫ್ಯೂಷನ್. ಅದೇ ಪ್ರಯತ್ನ ಮಾಡೋಣ. ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತೆ. ಪ್ರಯತ್ನ ಮಾಡೋಣ. ಈಗ ನಗರ ಶಾಸಕರು ಮೊಹಮ್ಮದ್ ಪೈಗಂಬರ್ ಅವರು ಕೊಟ್ಟಾಗ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಅವಾಗ ನೀವು ಅದ್ರ ಮೇಲೆ ಏನು ಆಕ್ಷನ್ ತಗೊಂಡ್ರಿ? ಅದ್ರ ಮೇಲೆ ಏನು ಕಂಪ್ಲೇಂಟ್ ಮಾಡಿದ್ರಿ? ಡೆವಲಪ್ಮೆಂಟ್ ಗೊತ್ತಿಲ್ಲ. ನಿನ್ನೆ ಹೇಳಿದ್ದು, ನಿನ್ನೆ 21 ದಿವಸದಿಂದ ಅಭಿಯಾನ ಅದ. ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಅನೌನ್ಸ್ ಮಾಡ್ಯಾರ, ಎಜುಕೇಶನ್ ಡಿಪಾರ್ಟ್ಮೆಂಟ್. ಅದರಾಗ ಈದ್ ಮೇಲಾದ ಬಗ್ಗೆ ಅದನ್ನ ಇನ್ಕ್ಲೂಡ್ ಮಾಡ್ಯಾರ. ಆದ್ರೆ MLA ಸಾಹೇಬ್ ಏನು ಹೇಳ್ಯಾರ, ಅದನ್ನ ತೆಗೆದು ಹಾಕ್ರಿ, ಅದು ಇದರಿಂದ ತೆಗೆದು ಹಾಕ್ರಿ ಅಂತ ಟ್ವೀಟ್ ಮಾಡ್ಯಾರ ಅವರು ನಿನ್ನೆ. ಮತ್ತು ಇಷ್ಟೆಲ್ಲ ನಡೆದ್ರು ಕೂಡ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀವು ಹೇಳೋದಿಲ್ಲ. ಜಮಾತೆ ಇಸ್ಲಾಮಿ ಹಿಂದೆ ಏನು ಮಾಡ್ತಾ ಇದೆ ಪ್ರಶ್ನೆ. ಬರೀ ಅವ್ರ ಬಗ್ಗೆ ನೀವು ಪುಸ್ತಕಗಳು ಬಿಡುಗಡೆ ಮಾಡಿದ್ದೀರಿ, ಅದನ್ನು ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಆರೋಪ ನಮ್ಮದು ಅಲ್ಲ. ಇಂಥವು ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಾಗ, ಇಂಥ ವಿರೋಧ ವ್ಯಕ್ತಪಡಿಸಿದಾಗ ಅವರಿಗೆ ತಿಳಿಸಿ ಹೇಳುವಂಥ ಪ್ರಯತ್ನವಾಗಲಿ ಅಥವಾ ಅದರ ವಿರುದ್ಧ ಕಾನೂನಾತ್ಮಕ ಹೋರಾಟವಾಗಲಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಈಗ ಇಲ್ಲಿ ಮಾತಾಡುವಂಥ ಇಲ್ಲಿ ಶಾಸಕರು ಇದ್ದಾರಲ್ಲ, ಯಾವುದು ಒಂದು ಗ್ರೂಪ್ದವರು ಒಂದು 4ನೇ ತಾರೀಕು ಮಾಡಾಕ್ತಾರೆ, ಒಬ್ರು 5ನೇ ತಾರೀಕು ಮಾಡಾಕ್ತಾರೆ. ನೀವು ಇವಾಗ ಪಾರ್ಷಿಯಲ್ ಆಫ್ ಪೇಮೆಂಟ್ ಏನು ಮಾಡಾಕ್ತೀರಿ? ಅದರ ಬಗ್ಗೆ ಕ್ಲಾರಿಫಿಕೇಶನ್ ಯಾಕೆ ಕೊಡೋಂಗಿಲ್ಲ? ಅದರ ಬಗ್ಗೆ ನೀವು ಹೇಳೋದೇ ನೀವು ಎಲ್ಲ ಕೂಡಿ ಬೇಕು ಅಂತೀರಿ, ಎಲ್ಲ ಸಮಾಜ ಜೋಡಿ. ನೀವು ಸಮಾಜದಾಗೆ ಒಪ್ಪಿಲ್ಲ, ಏನು ಮಾಡ್ತೀರಿ ಅಂತ. ನೋಡ್ರಿ, ಏನಿದೆ, ನಾವು ಪ್ರವಾದಿ ಅವರ ಸಂದೇಶ ಏನಿದೆ, ನಾವು
ಪ್ರವಾದಿ ಸಂದೇಶ ಇದೆ ಅಂತ ಭಾಯಿಚಾರ ಅಂತ ಅದೇ ಸಂದೇಶ ಇದೆ. ಅದು ಸಂದೇಶ, ಜಾತ್ರೆ ಭ್ರಾತೃತ್ವ ಪ್ಲಾಟ್ಫಾರ್ಮ್ದಲ್ಲಿ ಅದು ಇಲ್ಲ. ಇದನ್ನ ಹೇಳಕತ್ತೀನಲ್ಲ, ಪ್ರವಾದಿಯವರ ಸಂದೇಶ, ಸೋದರತೆದು ಭ್ರಾತೃತ್ವ ಸಂದೇಶ ಇದೆ. ಆ ಸಂದೇಶವನ್ನು ಜನರಿಗೆ ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಜನರು ಎಷ್ಟರ ಮಟ್ಟಿಗೆ ಅದನ್ನು ಅಳವಡಿಸಿಕೊಂಡು ಭ್ರಾತೃತ್ವ ಸೋದರತ್ವ ತಮ್ಮಲ್ಲಿ ಇದು ಉಂಟು ಮಾಡ್ತಾರ ಅನ್ನೋದು ಅದು ಬೇರೆ ಮಾತಿದೆ. ಆದರೆ ನಮ್ಮ ಕೆಲಸ ಏನದ, ಅದು ಸಹೋದರತ್ವ ಏನಿದೆ ಜನರಿಗೆ ತಿಳಿಸುವಂಥದ್ದು. ಅದಕ್ಕಾಗಿ ನಾವು ಶತ ಪ್ರಯತ್ನವೂ ಕೂಡ ಮಾಡ್ತಾ ಇದ್ದೇವೆ. ಈ ದೇಶ ಬಾಂಧವರಲ್ಲಿ ಮತ್ತು ಕೋಮು ಉಂಟು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದಾಗ, ಮತ್ತು ನಮ್ಮ ಸಮಾಜದಲ್ಲಿ ನಾವು ಕೂಡಿಸಲಿಕ್ಕೆ ಈ ಪ್ರಯತ್ನ ಮಾಡುವುದಿಲ್ಲ ಅನ್ನೋದು ಏನಿಲ್ಲ. ಎಲ್ಲ ಸಮಾಜದ ಜನರು ಮನುಷ್ಯರಾಗಿ ಒಂದಾಗಬೇಕು ಮತ್ತು ಈ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬದುಕಬೇಕು ಅನ್ನುವಂಥದ್ದೇ ನಾವು ನಮ್ಮ ಉದ್ದೇಶ. ಈಗಲೂ ಟೈಮ್ ಸಮಯ ಅದ, ಇಬ್ರು ಗ್ರೂಪ್ಗೆ ಕೂಡಿಸ್ತೀರಿ ಅಂತ ಕೇಳಾಕತ್ತೀನಿ ನಾ. ಇಲ್ಲ ನೋಡೋಣ, ಪ್ರಯತ್ನ ಮಾಡೋಣ. ಅದ್ರಾಗಿದ್ದೀರಿ ನೀವು MMC-ದಾಗೆ ಪ್ರಯತ್ನ ಮಾಡಿರೇನ್ರಿ? ಪ್ರಯತ್ನ ನಿನ್ನಿಂದ ಚಾಲು ಆಗತ್ತೆ. ನಿನ್ನೆ ಅವ್ರು ಹೇಳಿದ್ರು, ಅವ್ರಿಗೆ ಹೇಳಿ ನಾವು ಕೇಳಿವ್, ನಿನ್ನೆ ಎಲ್ಲರೂ ಹೇಳಿದ್ರು ಏನ್ರಿ ಎರಡೆರಡು ಯಾಕಂತ. ನೀವು ಇನ್ನೂ ಸಮಯ ಅದ, 4ನೇ ತಾರೀಕು ದೂರ ಇಲ್ಲ, ಎಲ್ಲರೂ ಕೂಡ ಮಾಡ್ರಪ್ಪ ಅಂತ ಹೇಳ್ತೀರಿ ಅಂತ. ಮಾಡೋಣ, ಪ್ರಯತ್ನ ಮಾಡೋಣ. ಅಂದ್ರೆ ನಿಮ್ಮಲ್ಲೇ ಕೂಡ ಕನ್ಫ್ಯೂಷನ್. ಅದೇ ಪ್ರಯತ್ನ ಮಾಡೋಣ. ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತೆ. ಪ್ರಯತ್ನ ಮಾಡೋಣ. ಈಗ ನಗರ ಶಾಸಕರು ಮೊಹಮ್ಮದ್ ಪೈಗಂಬರ್ ಅವರು ಕುರಿತಾಗ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಅವಾಗ ನೀವು ಅದ್ರ ಮೇಲೆ ಏನು ಆಕ್ಷನ್ ತಗೊಂಡ್ರಿ? ಅದ್ರ ಮೇಲೆ ಏನು ಕಂಪ್ಲೇಂಟ್ ಮಾಡಿದ್ರಿ? ಡೆವಲಪ್ಮೆಂಟ್ ಗೊತ್ತಿಲ್ಲ. ನಿನ್ನೆ ಹೇಳಿದ್ದು, ನಿನ್ನೆ 21 ದಿವಸದಿಂದ ಅಭಿಯಾನ ಅದ. ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಅನೌನ್ಸ್ ಮಾಡ್ಯಾರ, ಎಜುಕೇಶನ್ ಡಿಪಾರ್ಟ್ಮೆಂಟ್. ಅದರಾಗ ಈದ್ ಮೇಲಾದ ಬಗ್ಗೆ ಅದನ್ನ ಇನ್ಕ್ಲೂಡ್ ಮಾಡ್ಯಾರ. ಆದ್ರೆ MLA ಸಾಹೇಬ್ ಏನ್ ಹೇಳ್ಯಾರ, ಅದನ್ನ ತೆಗೆದು ಹಾಕ್ರಿ, ಅದು ಇದರಿಂದ ತೆಗೆದು ಹಾಕ್ರಿ ಅಂತ ಟ್ವೀಟ್ ಮಾಡ್ಯಾರ ಅವರು ನಿನ್ನೆ. ಮತ್ತು ಇಷ್ಟೆಲ್ಲ ನಡೆದ್ರು ಕೂಡ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀವು ಹೇಳೋದಿಲ್ಲ. ಜಮಾತೆ ಇಸ್ಲಾಮಿ ಹಿಂದೆ ಏನು ಮಾಡ್ತಾ ಇದೆ ಪ್ರಶ್ನೆ. ಬರೀ ಅವ್ರ ಬಗ್ಗೆ ನೀವು ಪುಸ್ತಕಗಳು ಬಿಡುಗಡೆ ಮಾಡಿದ್ದೀರಿ, ಅದನ್ನು ತಿಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಆರೋಪ ನಮ್ದು ಅದು ಅಲ್ಲ. ಇಂಥವು ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಾಗ, ಇಂಥ ವಿರೋಧ ವ್ಯಕ್ತಪಡಿಸಿದಾಗ ಅವರಿಗೆ ತಿಳಿಸಿ ಹೇಳುವಂಥ ಪ್ರಯತ್ನವಾಗಲಿ ಅಥವಾ ಅದರ ವಿರುದ್ಧ ಕಾನೂನಾತ್ಮಕ ಹೋರಾಟವಾಗಲಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಈಗ ಇಲ್ಲಿ ಮಾತಾಡುವಂಥ ಇಲ್ಲಿ ಶಾಸಕರು ಇದ್ದಾರಲ್ಲ, ಯಾವುದೋ